ಆಲೂ ಕಬಾಬು ಇದರಷ್ಟು ಈಸಿ ಬೇರೊಂದಿರಲ್ಲ. ಅಷ್ಟು ಈಸಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಸಿಂಪಲ್ಲಾಗಿರುತ್ತೆ. ನೋಡಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಈಗ 4 ಆಲೂಗಡ್ಡೆನ ಚೆನ್ನಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಈ ಥರ ಪೀಸ್ ಮಾಡ್ಕೊಳ್ಳಿ, ಕಬಾಬ್ ಥರ ಇರುತ್ತೆ. ಇದು ವೆಜ್ ಕಬಾಬು, ಇದು ಸಿಂಪಲ್ಲು. ಇದನ್ನು ಒಂದು 50% ನೀವು ಬಾಯ್ಲ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಅದು ನಿಮಗೆ ಗಟ್ಟಿ ಇರುತ್ತೆ. ಸೊ ಹೀಗೆ ಸಾಫ್ಟಾಗಿರ್ಬೇಕಂದ್ರೆ ನಾವೊಂದು 50% ಅದನ್ನು ಬೇಯಿಸ್ಕೋಬೇಕು. ಈಗ ಒಂದು ಕಬಾಬ್ ಪೌಡ್ರ್ ಪ್ಯಾಕೆಟ್ ಸಿಗುತ್ತೆ ಅಂಗಡಿಯಲ್ಲಿ, ಅದಕ್ಕೆ ಒಂದು ಪ್ಯಾಕೆಟ್ ತೊಗೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಿಕ್ಸ್ಗಳು ಪ್ಯಾಕ್ ಇರುತ್ತೆ, ಅದು ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ವೆಜಿಟೇರಿಯನ್ಸ್ ಅವ್ರು ಇರ್ತಾರಲ್ಲ, ಅವ್ರಿಗೆ ಚೆನ್ನಾಗಿರುತ್ತೆ, ಒಳ್ಳೆ ಫ್ಲೇವರ್ ಇರುತ್ತೆ. ನೀವು ಈಗೆಲ್ಲ ಮದುವೆಗಳೆಲ್ಲ ಇದೇನೇ ಬಳಸ್ತಾರೆ ಹೆಚ್ಚಿಗೆ. ಸೊ ಈಗ 50% ಬೆಂದಿರೋಂಥ ಆಲೂಗಡ್ಡೆನ ಇದರೊಳಗಡೆ ಹಾಕ್ಕೊಂಡಿದ್ದೀನಿ, ಚಿಪ್ಪೆ ತೆಗೆದು. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸ್ ಮಾಡಿ ಆಯಿಲಲ್ಲಿ ಹಾಕಿನಿ, ಗರಿ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ.